ಹೆಂಗೆ ಹೋಗ್ತವೆ ನೋಡಿ ನಮ್ಮ ಹೊಲಕ್ಕೆ ನೀರು. ಈ ಕಡೆಗೆ ಒಂದಿದೆ, ಈ ಕಡೆಗೆ ಒಂದಿದೆ. ಇವೆರಡರಲ್ಲಿ ನೀರು ಹೋಗ್ತವೆ. ಅಲ್ಲಿ ಕಾಣ್ತಿರೋದಲ್ಲ ಅದೇ ನೋಡಿ ನೆಲ್ಲಿನ ಬೀಜ. ಮೊಳಕೆ ಬಂದಿವೆ ಆಗಲೇ. ಇವತ್ತಿಗೆ ನಮ್ಮ ಡ್ಯೂಟಿ ಎಲ್ಲ ಮುಗೀತು ಇಲ್ಲಿ. ಎಲ್ಲೋ ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ ನಾವಿರುವ ಸ್ಥಳ ಇದೇ ನಮ್ಮ ಗದ್ದೆ. ಇದು ಗದ್ದೆ ತೋಟದ ಮನೆ. ಇದು ನೋಡಿ ಬೀಗ ಹಾಕಿವಿ ಆಗಲೇ. ಇಲ್ಲಿ ಇನ್ನೊಂದು ಏನೋ ತೋರಿಸೋದಪ್ಪ, ಇನ್ನೊಂದು ಏನಪ್ಪ ನಿಮಗೆ ತೋರಿಸೋದು ಬಂದಿರೋದಂದರೆ ಅದು ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಬೀಜ ಹಾಕಿದ್ದಾರೆ, ಭತ್ತದ ಬೀಜ. ಅವು ಇನ್ನೇನು ಮೊಳಕೆ ಬಂದಿವೆ ಆಗಲೇ. ಇನ್ನು ಒಂದು ತಿಂಗಳಾದರೆ ಅವು ಎಲ್ಲ ಸಸಿಗಳಾಗ್ತವೆ ಮೇಲೆ ಎದ್ದು. ಬನ್ನಿ ಇನ್ನು ಮುಂದಕ್ಕೆ ತೋರಿಸ್ತೀನಿ. ನಾವು ನೀರಾವರಿ ವ್ಯವಸ್ಥೆ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ಅಲ್ವಾ ಕಾಲುವೆ. ಈ ಕಾಲುವೆ ಇನ್ನು ಮುಂದಕ್ಕೆ ಎಲ್ಲಿವರೆಗೂ ಹೋಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ನಾನೇ ಇಟ್ಟಿರುವ ತೆಂಗಿನಕಾಯಿಗಳು. ಇದು ನೋಡಿ ನನಗಿನ ಆಗಲೇ ದೊಡ್ಡದಾಗಿ ಹೋಗ್ಬಿಟ್ಟಿದೆ. ಸುಮಾರು 12 ವರ್ಷ ಆಯಿತು ಆ ತೆಂಗಿನಕಾಯಿಗಳು ಇಟ್ಟು ಇಲ್ಲೇ. ಈಗ ನೋಡಿದರೆ ನನಗಿನ ಹೈಟ್ ಆಗೋಗಿದೆ. ಇದು ಇದೆ ನೋಡಿ ನಮ್ಮ ನೀರಾವರಿ ವ್ಯವಸ್ಥೆಯ ನದಿ. ಹೆಂಗೆ ಹೋಗ್ತವೆ ನೋಡಿ ನಮ್ಮ ಹೊಲಕ್ಕೆ ನೀರು. ಈ ಕಡೆಗೆ ಒಂದಿದೆ, ಈ ಕಡೆಗೆ ಒಂದಿದೆ. ಇವೆರಡರಲ್ಲಿ ನೀರು ಹೋಗ್ತವೆ. ಅಲ್ಲಿ ಕಾಣ್ತಿರೋದಲ್ಲ ಅದೇ ನೋಡಿ ನೆಲ್ಲಿನ ಬೀಜ. ಇಲ್ಲಿ ನೋಡಿ ನಾವು ಇರುವುದು ಇದು ಲೈಟ್ ಕಂಬ, ಅದರ ಮೇಲೆ ನಿಂತಿದ್ದೀವಿ ನೋಡಿ. ಹೆಂಗೆ ನಿಂತೀವಿ ನಾವು, ಲೈಟ್ ಕಂಬ ಮೇಲೆ ನಿಂತಿರೋದು ನಾವು. ಮಧ್ಯದಲ್ಲಿ ಇದ್ದೀನಿ ನಾನೀಗ. ಬನ್ನಿ ಹಿಂಗೆ ತೋರಿಸ್ತೀನಿ. ಇನ್ನು ಜಾಸ್ತಿ ಇವೆ ಪ್ಲೇಸ್ಗಳು ತೋರ್ಸೋಕ್ಕೆ. ಇದು ನೋಡಿ ಮೊನ್ನೆ ರೀಸೆಂಟಾಗಿ ಮಳೆ ಬಂತು. ಅದು ಶಾಂತಿಂತ ಮಳೆ ಅಲ್ಲ, ಗುಡುಗು ಸಿಡಲಿನ ಮಳೆ. ನೋಡಿ ಬಂದು ಎಲ್ಲ ಈ ನಮ್ಮ ಮರ ಇತ್ತು, ಎಷ್ಟೋ ವರ್ಷಗಳಿಂದ ಇಲ್ಲೇ ಮರ ಇತ್ತಿದ್ದು. ಪಾಪ ಈ ಮರ ಎಲ್ಲ ನಾಶವಾಗಿ ಹೋಗ್ಬಿಡ್ತು. ಅದೇ ನಮಗೆ ಮಳೆ ಬಂದರೆ ಬೇಜಾರಿಲ್ಲಿ. ಇದು ಮಳೆ ಬಂದ್ರೆ ಸ್ವಲ್ಪ ಬರಲ್ಲ, ಒಂದೇ ಏಟಿಗೆ ಒಂದು ಜಾಸ್ತಿ ಬರುತ್ತೆ ಮಳೆಯಲ್ಲಿ. ತುಂಬ ಗಾಳಿ ಎಲ್ಲ ಬರುತ್ತೆ. ಇಲ್ಲಿ ನೋಡಿ ಅದಕ್ಕಿಂತ ಮೊದಲು ನಾನು ಇಲ್ಲಿ ಮೇಲೆ ಕಾಣ್ತಾ ಇದೆ ಅಲ್ವ ತೆಂಗಿನಕಾಯಿ ಮರ. ಈ ತೆಂಗಿನಕಾಯಿ ಮರದ ಮೇಲೆ ಏರೋಣ ಅಂದ್ಕೊಂಡಿದ್ದೆ. ಆದರೆ ಈಗ ಸಾಯಂಕಾಲ 6 ಗಂಟೆ ಆಗಿರೋದ್ರಿಂದ ಈಗ ಏರೋದು ಬೇಡ. ಯಾಕಂದರೆ ಈಗ ರಾವು ಕಾಲ ಇರುತ್ತಂತೆ. ನಾನು ಕೂಡ ಅದನ್ನು ನಂಬಕ್ಕೆ ಹೋಗಲ್ಲ, ಮೂಢನಂಬಿಕೆಲ್ಲ. ಆದರೆ ಮನೆಗೆ ಹೇಳ್ತಾರೆ, ಅದಕ್ಕೆ ನಾನು ಇದು ಮನೆಗಳಲ್ಲಿ ಯಾವತ್ತೂ ನೀರಿಲ್ಲ, ಅದಕ್ಕೆ ಹೋಗೋದು ಬೇಡ ಅಂತ ಇರೋದು. ಇದು ನೋಡಿ ನಾನು ಇರುವಂಥ ಈ ಸ್ಥಳ ಏನೇನೋ ಹುಳು ಇದೆ. ನಮ್ಮನ್ನು ಅವ್ರು ದಾಳಿ ಮಾಡ್ಬೋದು ನಮ್ಮ ಮೇಲೆ. ಈ ಮರ ಇದಲ್ವ, ಈ ಮರದಲ್ಲೇ ಏನೇನೋ ಹುಳು ಇರೋದು. ಆದರೆ ಹತ್ತಿರ ಹೋಗೋದು ಬೇಡ, ನಾವು ಇಲ್ಲೇ ನಿಂತ್ರೋಣ. ನೋಡಿ ನಾನು ಕಾಲುವೆಯಲ್ಲಿ ಈಗ ಇಳಿದಿರೋದು ನೋಡಿ, ಕಾಣ್ತಿದಲ್ವಾ ಕಾಲುವೆಯಲ್ಲಿ ಎಲ್ಲ. ಈಗ ತಾನೇ ನಾನು ನೀರನ್ನು ಹರಿಸಿ ಬಂದಿದ್ದೇನೆ ಆ ಕಡೆಗೆ. ಬನ್ನಿ ಆ ಕಡೆ ಕೂಡ ತೋರಿಸ್ತೀನಿ ನಿಮಗೆ. ಈಗ ತಾನೇ 2 ನಿಮಿಷ ಆಯಿತು ನಾನು ನೀರು ಬಿಟ್ಟು. ಆಗಲೇ ನೀರೆಲ್ಲ ತುಂಬಿರುತ್ತೆ ನನಗೆ ಅನಿಸೋ ಮಟ್ಟಿಗೆ. ಈಗ ನೋಡಿ ನಾವು ಹಾಕಿರೋ ಬೀಜ. ಇನ್ನು ಹತ್ತಿರ ಹೋಗೋಣ ಬನ್ನಿ. ನಿಮಗೆ ಸೂರ್ಯನ ಕಿರಣ ಇರೋದ್ರಿಂದ ಸರಿಯಾಗಿ ಕಾಣುತ್ತಿಲ್ಲ ಅದು. ನೋಡಿ ನೀರು ಆಗಲೇ ಫುಲ್ ಆಗಿಬಿಡವೆ ನೋಡಿ. ಮೊಳಕೆ ಬಂದಿವೆ ಆಗಲೇ. ನೀರಾಗಲೇ ಫುಲ್ ಆಗಿರೋದ್ರಿಂದ ನಿಮಗೆ ಸರಿಯಾಗಿ ಕಾಣ್ತಾ ಇಲ್ಲ ಅದು. ಬನ್ನಿ ನಾವು ಇನ್ನೂ ಆ ಕಡೆಗೆ ಹೋಗೋಣ. ಆ ಕಡೆಗೆ ಇನ್ನೂ ಸ್ಪಷ್ಟವಾಗಿ ಕಾಣ್ತವೆ ಎಲ್ಲ. ನಮ್ಮ ನೆಲ್ಲಿನ ಬೀಜ ಹೇಗಿದ್ವು ಅಂತ ನೋಡಿದಲ್ಲ ಗುರು. ಈಗ ನೋಡಿ ಅಲ್ಲಿ ಕಾಣ್ತಾ ಇದ್ದಲ್ವ ನೆಲ್ಲಿನ ಬೀಜ. ಆ ನೆಲ್ಲಿನ ಬೀಜ ಇದಕ್ಕೆ ಅಂದ್ರೆ ಸಸಿ ಮಡಿಗೆ ಅಲ್ಲೇನಾದರೂ ನೀರು ಹೆಚ್ಚಾದರೆ, ಇಲ್ಲಿ ಕಾಲೇ ಕಾಣ್ತಾ ಇದೆ ಅಲ್ವಾ, ಈ ದೊಡ್ಡ ಕಾಲೇ ಒಳಗಡೆ ಹೋಗಿಬಿಡ್ತೇವೆ. ನೀರು ಹೆಚ್ಚಾದರೆ ನಮಗೇನು ಲಾಸ್ ಏನಿಲ್ಲ. ಈಗ ಸೈಡಿಗೆ ಬಿಟ್ಬಿಡ್ತೀವಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಹೊಲದಲ್ಲಿ ಇನ್ನೊಂದು ವಿಷಯ ಇದೆ. ವಿಷಯ ಏನಂದರೆ ಇದೇ ನೋಡಿ, ಅದು ಮಾವಿನಕಾಯಿ ಗಿಡ, ಮಾವಿನಕಾಯಿ ಮರ. ಇದು ಇದರಲ್ಲಿ ಯುಗಾದಿಗೆ ಮರ ತುಂಬ ಎಲ್ಲ ಮಾವಿನಕಾಯಿ ಹಣ್ಣು ಬಿಡ್ತವೆ. ಆದರೆ ಈಗ ಬೇಸಿಗೆಗಾಲ ಅಲ್ವಾ, ಅದಕ್ಕೆ ಹಣ್ಣು ಬಿಟ್ಟಿಲ್ಲ. ಯುಗಾದಿ ಬಂದರೆ ಸಾಕು ನಮ್ಮ ಮರ ಎಲ್ಲ ಮಾವಿನಕಾಯಿ ಆಗಿರುತ್ತೆ. ಇಲ್ಲಿ ನೋಡಿ ಮೇಲೆ, ಇಲ್ಲಿ ಮೇಲೆ ಜೇನು ಹುಳಗಳಿವೆ. ನಾವು ಬೇಡ, ಅಲ್ಲಿ ಕೂಡ ಇವೆ, ಇಲ್ಲಿ ಕೂಡ ಇವೆ. ನಮ್ಮ ಹೊಲದಲ್ಲಿ ಎಲ್ಲ 3ರಿಂದ 4 ಜೇನು ಹುಳಗಳಿವೆ ನೋಡಿ. ಇಲ್ಲಿ ಕಾಣ್ತಾ ಇರಲ್ವ ಈ ಹೂವುಗಳು ಬ್ರಹ್ಮಕಾಂತಿ ಹೂವು ಅಂತ, ಬ್ರಹ್ಮಕಾಂತಿ ಹೂವು ಅಂತಾರೆ ಇದನ್ನು.
ನನಗೆ ಕೂಡ ಅಷ್ಟೊಂದು ಗೊತ್ತಿಲ್ಲ ಇದ್ರ ಬಗ್ಗೆ. ಬನ್ನಿ ಈ ಕಡೆಗೆ ಇನ್ನೂ ತೋರಿಸ್ತೀನಿ. ಇಲ್ಲಿ ಕಾಣ್ತಾ ಇರೋದು ಬಾಳೆಕಾಯಿ ಮರ ಗಿಡ, ಬಾಳೆಹಣ್ಣು ಬಿಡ್ತವೆ ಅದರಲ್ಲಿ. ಇವತ್ತಿಗೆ ನಮ್ಮ ಡ್ಯೂಟಿ ಎಲ್ಲ ಮುಗೀತು. ಇಲ್ಲಿ ನೋಡಿ ನಾವೀಗ ಎಲ್ಲ ನೀರೆಲ್ಲ ಇಟ್ಟು ಎಲ್ಲ ಸರಿ ಮಾಡಿ ಎಲ್ಲ ಲೆವೆಲ್ ಮಾಡಿ ಈಗ ನಾವು ಕೈ ಕಾಲು ಮುಖ ತೊಳ್ಕೊಂಡು ಹೋಗಿ ಬಂದ್ವಿ. ಇದು ನೋಡಿ ಕಾಲೇವು, ಇದೇನು ಅಷ್ಟೊಂದು ಆಳ ಇಲ್ಲ. ನೀರು ಬಂದರೆ ನಮ್ಮ ಎದೆ ಭಾಗ ಅಷ್ಟು ಬರ್ತಾವಷ್ಟೇ. ಅಷ್ಟು ಮೇಲೆ ಇರೋಣ ಬನ್ನಿ. ಇಲ್ಲಿ ಕಾಲೇವಲ್ಲಿ ಹಾವು ಕಾಟ ಜಾಸ್ತಿ, ಏನೇನೋ ಹುಳ ಇರ್ತವೆ. ನಾವು ಜಾಸ್ತಿ ಹೊತ್ತು ಕಾಲೇ ಒಳಗಡೆ ಇರೋದು ಬೇಡ. ಈಗ ಏನಪ್ಪ ನಮ್ಮ ಕೆಲಸ ಅಂತಂದರೆ ಅಲ್ಲಿ ಸ್ವಲ್ಪ ದೂರ ಇದೆ ಅಷ್ಟೇ. ಅಲ್ಲಿ ಹೋದರೆ ನಾವು ಒಂದು ದೊಡ್ಡವಾದ ಕಾಲುವೆ ಬರುತ್ತೆ. ಆ ಕಾಲುವಿನಲ್ಲಿ ಆ ನದಿಯಲ್ಲಿ ಒಂದು ಅಡ್ಡ ಹಾಕಿದ್ದಾರೆ, ಒಂದು ಕಟ್ಟಿಗೆ ಅಂಥದ್ದು. ಆ ಕಟ್ಟಿಗೆ ಕಿತ್ತಿ ಬಂದುಬಿಟ್ರೆ ನೀರೆಲ್ಲ ಸೈಡ್ನಲ್ಲಿ ಹೋಗ್ತವೆ ಅಷ್ಟೇ. ಅಲ್ಲೇ ನೋಡಿ ನಾನು ಹೇಳಿದ ಜೇನುಗಳು ಅಲ್ಲಿ ಕಾಣ್ತಾ ಇದೆಯಲ್ವ, ಹೋಯ್ತು ಬಿಡು. ಮತ್ತೆ ಅದರಲ್ಲಿ ಏನು ನಾವು ತೊಂದರೆ ಮಾಡೋದು ಬೇಡ. ಇಲ್ಲಿ ನೋಡ್ತಾ ಇದ್ರಲ್ವ, ಇದರಾಗೆ ಅಲ್ಲಿ ಒಂದು ದೊಡ್ಡ ಕಾಲುವಿದೆ. ಆ ದೊಡ್ಡ ಕಾಲುವಲ್ಲಿ ನಾವೇನಾದರೂ ಕಿತ್ತು ಬಂದುಬಿಟ್ರೆ ನಮ್ಮ ಕೆಲಸ ಮುಗ್ದಂಗೆ. ಆ ದೊಡ್ಡ ಕಾಲುವೆ ಅಷ್ಟೊಂದು ಏನು ದೂರ ಇಲ್ಲ. ಇಲ್ಲಿ ನಾನು ಹಿಂದೆ ಕೂಡ ಕಾಣ್ತಾ ಇದೆ ನೋಡಿ. ನಾನು ಹೇಳಿದಲ್ಲ ಬ್ರಹ್ಮಕಾಂತಿ ಹೂವು ಅಂತ. ನಮ್ಮ ಹಳ್ಳಿ ಕಡೆ ಎಲ್ಲ ಬ್ರಹ್ಮಕಾಂತಿ ಹೂವು ಅಂತಲೇ ಕರೆಯೋದು. ನಿಮ್ಮ ಕಡೆ ಎಲ್ಲ ಏನಾದರೂ ಕರಿತಾ ಇದ್ದರೆ ಕಮೆಂಟ್ ಮಾಡಿ ಹೋಗಿ. ಮತ್ತೆ ಅಲ್ಲೇ ಬಂದ್ವಿ ನೋಡಿ ನಾವು ಆ ಲೈಟ್ ಕಂಬ ಹತ್ತಿರ. ಆ ಲೈಟ್ ಕಂಬ ಮೇಲೆ ಈಗ ನಡ್ಕೊಂಬಂದೆ. ಇಲ್ಲಿ ಹಾಗೆ ಸ್ಲಿಪ್ ಆಗ್ತಾಯಿದೆ, ಯಾಕಂದರೆ ಇಲ್ಲಿ ನಮ್ಮೂರಲ್ಲಿ ಫುಲ್ ಗಾಳಿ ಜೋರು ಬಿಡ್ತಾ ಇದೆ. ನಿಂದ್ರೆ ಕೂಡ ಆಗ್ತಾಯಿಲ್ಲ. ನಾನು ಹೇಳ್ದಲ್ವ ಆಗಲೇ ನಮ್ಮೂರಲ್ಲಿ ಮಳೆಯ ಗಾಳಿ ಜಾಸ್ತಿ ಅಂತ. ಈಗಲೇ ಬಂದಾಯಿತು, ಅಷ್ಟೊಂದೇನು ದೂರ ಇಲ್ಲ. ಇಲ್ಲಿ ಬೇಸಿಗೆ ಕಾಲ ಆಗಿರೋದ್ರಿಂದ ಇಲ್ಲಿ ಅಷ್ಟೊಂದು ನೀರು ಬರಲ್ಲ. ಅದಕ್ಕೆ ಇನ್ನು ರೈತರು ಕೂಡ ಭತ್ತ ಬಿತ್ತನೆ ಮಾಡಿಲ್ಲ. ಮಳೆ ಬರ್ತಾವಂತ ಆಗಲೇ ರೈತರು ಸಸಿ ಮಾಡಿ ಅಂದರೆ ಬೀಜ ಉಗ್ಗಿ ಮೊಳಕೆ ಬರ್ತಾವಲ್ಲ, ಮೊಳಕೆಯನ್ನು ತಗೊಂಡೋಗಿ ಗದ್ದೆಗೆ ಹಚ್ತಾರೆ. ಅದನ್ನು ಹಾಗೆ ರೆಡಿ ಮಾಡ್ಯಾರ ಎಲ್ಲ ರೈತರು. ನಾವು ಕೂಡ ರೈತರು ರೆಡಿ ಮಾಡೀವಿ. ನಾವು ಕೂಡ ರೈತರೇ, ನಾವೇನು ದೊಡ್ಡ ಆಫೀಸರ್ಸ್ ಅಲ್ಲ. ನೀವೇನಾದರೂ ರೈತರು ಕಮೆಂಟ್ ಮಾಡಿ. ನಿಮ್ಮ ಪರಿಚಯ ಯಾರಾದರೂ ರೈತರಾದರೂ ಕೂಡ ಅವ್ರ ಹೆಸರುಗಳು ಕಮೆಂಟ್ ಮಾಡಿ. ನೋಡೋಣ ನಮ್ಮ ಕರ್ನಾಟಕದಲ್ಲಿ ರೈತರ ಸಂಖ್ಯೆ ಎಷ್ಟಿದೆ ಅಂತ. ನೋಡಿ ಆಗಲೇ ಸೂರ್ಯ ಅಲ್ಲಿ ಮುಳುಗ್ತವನೆ. ಅಲ್ಲಿ ಕಾಣ್ತಾ ಇದಲ್ವ, ನಿಮಗೆ ಕಾಣ್ತಾ ಇದೆ ಅಷ್ಟೇ. ಅದು ಆ ಗುಡ್ಡ, ಆ ಬೆಟ್ಟ ಅಡ್ಡ ಆಗುತ್ತೆ, ಅದಕ್ಕೆ ನಿಮಗೇನು ಕಾಣ್ತಾನೆ ಇಲ್ಲ. ನಾವು ಬರ್ತಾ ಇನ್ನೊಂದು ಹೊಲಕ್ಕೆ ಬಂದುಬಿಟ್ಟಿವಿ. ನಮ್ಮ ಹೊಲ ಬಿಟ್ಟು, ನಮ್ಮ ಹೊಲ ಅಲ್ಲಿ ದೂರ, ಅಲ್ಲಿ ಕಾಣ್ತಾ ಇದಲ್ವ ಆ ಮನೆ, ಅಲ್ಲಿ ಹಿಂದಕ್ಕೆ ಆ ಹಿಂದೆಲ್ಲ ಇಲ್ಲಿಗೆ ಬಂದಾಯ್ತು ನೋಡಿ. ನಾವು ಮಾತಾಡ್ತಾ ಇಲ್ಲಿ ಇನ್ನೊಂದು ಕಾಲೇವು ಅಂತ ಹೇಳಿದಲ್ವ, ಅದೇನು ಸ್ವಲ್ಪ ದೂರ ಇದೆ ಅಷ್ಟೇ, ಅಷ್ಟೊಂದೇನು ದೂರ ಇಲ್ಲ. ತೆಂಗಿನಕಾಯಿ ಮರ ಕೂಡ ಕಾಣ್ತಾ ಇವೆ ನಮಗೆ. ಅಲ್ಲಿ ನೋಡಿ ಆ ತೆಂಗಿನಕಾಯಿ ಮರ ಹತ್ತಿರನೇ ನಾನು ಹೇಳಿದ ಆ ಕಾಲುವೆ ಇರೋದು. ಎದಕ್ಕಪ್ಪ ನಾವು ಆ ಕಾಲುವೆ ಕಡೆಗೆ ಹೋಗ್ತಿರೋದು ಅಂತಂದರೆ, ಬೆಳಿಗ್ಗೆ 6 ಗಂಟೆಗೆ ತುಂಬ ಜಾಸ್ತಿ ಆಗಿಬಿಡ್ತೇವೆ ನಮ್ಮೂರಲ್ಲಿ ನೀರು. ತುಂಬ ಜಾಸ್ತಿ ಆದರೆ ನಮ್ಮ ಹಾಕಿವಲ್ವ ಆ ಬೀಜ ಸಸಿ ಮಾಡಿ ಅದ್ರ ಒಳಗಡೆ ನೀರು ಹೋಗಿ ಎಲ್ಲ ನಾಶವಾಗಿಬಿಡ್ತವೆ. ನೀವು ಹೇಳ್ಬೋದು ಆವಾಗಲೇ ಅಲ್ಲಿ ಅಡ್ಡ ಹಾಕಿವಲ್ವ ಮತ್ತೆ ಹೇಗೆ ನೀರು ಹೋಗ್ತವೆ, ಕೆಳಗಡೆ ಹೋಗಿಬಿಡ್ತಾವಲ್ಲ ದೊಡ್ಡ ಕಾಲುವೆಗೆ ಅಂತ ಅನ್ಕೋಬೋದು. ಯಾಕಂದರೆ ಅಲ್ಲಿ ಕೂಡ ಜಾಮಾಗಿ ಹೋಗುತ್ತೆ. ಅಲ್ಲಿ ಕೂಡ ನೀರು ಹೋಗಿ ಎಲ್ಲ ಜಾಮ್ ಆಗಿಬಿಡ್ತೇವೆ. ಅದಕ್ಕೆ ನಮ್ಮ ಗದ್ದೆ ಎಲ್ಲ ನೀರು ಹಾಕ್ಬಾರ್ದು ಅಂತ ಅಷ್ಟೇ. ಎಷ್ಟೇ ಆದರೂ ನಮ್ಮ ಸೇಫ್ಟಿ ನಾವು ಇರ್ಬೇಕಂತ ಹೋಗ್ತಾ ಇರೋದು ನಾವು. ನೋಡಿ ಬಂದೇ ಆಯ್ತು ನೋಡಿ ನಾವು. ನಾನು ಹೇಳಿದ ಈ ತೆಂಗಿನಕಾಯಿ ಮರ ಇಲ್ಲಿ ನೋಡಿ, ಇಲ್ಲಿ ಕೂಡ ಬೀಜ ಹಾಕಿದ್ದಾರೆ ಪಾಪ ರೈತರು. ಇವ್ರು ಯಾರಂತ ನನಗೆ ಕೂಡ ಗೊತ್ತಿಲ್ಲ, ಆದರೆ ಇವರು ಕೂಡ ರೈತರೇ. ಬನ್ನಿ ಇಲ್ಲೇ ಬಂತದು ನಾನು ಹೇಳಿದ ಆ ಮಡಿ ಅಂತೀವಿ ನಾವು. ಅಡ್ಡ ಹಾಕಿದ್ದೇವೆ ಅಲ್ಲಿ ಹೇಳಿದಲ್ವ, ಮಡಿ ಅಂತೀವಿ ನಾವು. ನೋಡಿ ಎಷ್ಟು ಪ್ರೆಷರ್ ಇವೆ ನೀರು. ಇದರಲ್ಲಿ ಆವಿರುತ್ತೋ ಚಳಿ ಇರುತ್ತೋ ಒಂದು ಕೂಡ ಗೊತ್ತಿಲ್ಲ. ಇಲ್ಲಿ ಕಾಣ್ತಾ ಇದಲ್ವ, ಇದೇ ಮಡಿ. ಕಿತ್ತಿಬಿಟ್ರೆ ಆಯಿತು, ಕೆಳಗಡೆ ಹೋಗಿಬಿಡ್ತೇವೆ. ಆಗ ನಮ್ಮ ಗದ್ದೆಗಳಿಗೆ ಹೊಲಗಳಿಗೆ ಏನು ತೊಂದರೆನೇ ಇರಲ್ಲ. ಹೀಗೆ ಈ ಕಡೆಗೆ ಹೋಗೋಕ್ಕೆ ಜಾಗ ಇಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಜಾಗ ಇದೆ. ಈಗ ಎಗ್ರಿ ಹೋಗೋಣ. ಈಗ ಹೋಗೋಕ್ಕಿಂತ ಈಗ ಹೋಗೋದೇ ಸ್ವಲ್ಪ ವಾಸಿ, ಯಾಕಂದರೆ ಅಲ್ಲಿ ಏನೇನು ಇರ್ತಾವೋ ಒಂದು ಕೂಡ ಗೊತ್ತಿಲ್ಲ. ಎಗ್ರಿಗರು ಜಂಪ್ ಮಾಡಿ ಬಂದೈತೆ ನೋಡಿ ಈ ಕಡೆಗೆ. ಈಗ ಮತ್ತೆ ರಿವರ್ಸ್ ಹೋಗಬೇಕು.
ಅಷ್ಟೊಂದೇನು ರಿವರ್ಸ್ ಅಲ್ಲ, ಇಲ್ಲೇ ಅದು. ಇಳಿಯೋದೇನೋ ಇಳಿದ್ಬಿಟ್ಟಿವಿ. ನಮಗೇನು ಅಭ್ಯಾಸ ಇದು, ದಿನ ಇಲ್ಲಿ ಕಾಲುವೆಯಲ್ಲಿ ಇಳಿದು ನೀರು ನೋಡಿದರೆ ಎಷ್ಟು ವಜೆ ಇದೆ. ಇವು ಕಲ್ಲುಗಳು ಕೂಡ ಅಷ್ಟೇ ವಜೆ ಇದೆ. ಇದು ಒಂದು 20 to 30 kg ಇರ್ತವೆ ಕಲ್ಲುಗಳು, ಅಷ್ಟು ವಜೆ ಇವು. ಸೂರ್ಯ ಹಾಗೆ ಮೆಲ್ಲಗೆ ಮುಳುಗ್ತಾ ಬಂದವನೇ. ಸೂರ್ಯ ನೋಡಿದಲ್ವ ಆಗಲೇ ಎಷ್ಟು ಶಾಂತವಾಗಿ ಮುಳುಗ್ತಾ ಇದ್ದೇನೆ ಅಂತ. ನಮ್ಮೂರಲ್ಲಿ ಆ ಬೆಟ್ಟಗಳಿವೆ ಅಷ್ಟೇ, ಆ ಬೆಟ್ಟಗಳಿದ್ರೇ ಆ ಸೂರ್ಯ ಎಷ್ಟು ಚೆನ್ನಾಗಿ ಸಖತ್ತಾಗಿ ಹೋಗ್ತಾನೆ ಒಳಗಡೆ. ಆ ಬೆಟ್ಟಗಳಿದ್ದಾನೆ ಇಲ್ಲಾಂದರೆ ನಮ್ಮ ಊರಿಗೆ ಒಂದು ಕಳೆನೇ ಇರ್ತಿದ್ದಿಲ್ಲ. ಯಾಕಂದರೆ ನಮ್ಮ ಊರಿಗೆ 10% ಮಳೆ ಬರಲಾರಂಗೆ ತಡೆಯೋದೇ ಆ ಬೆಟ್ಟ. ಆ ಬೆಟ್ಟ ಇರೋಂದ್ರೆ ಇಲ್ಲಾಂದರೆ ನಮ್ಮೂರು ದೊರಜಿ ಕರ್ನಾಟಕದಲ್ಲೇ 2ನೇ ದೊಡ್ಡ ಕೆರೆಯಾದ ಆ ಕೆರೆಯಿಂದ ನೀರು ಬಂದು ಎಲ್ಲ ನಮ್ಮೂರು ನಾಶವಾಗಿ ಹೋಗ್ತಾಯಿತ್ತು. ಆ ಬೆಟ್ಟ ಇರೋದ್ರಿಂದನೇ ಇವತ್ತು ನಮ್ಮೂರು ಉಳ್ಕೊಂಡಿರೋದು. ಈಗ ನಾವು ಹೋಗ್ತಾ ಇರೋದು ನಮ್ಮ ಮನೆಗೆ. ನಮ್ಮ ಮನೆ ಸುಮಾರು 5 ಕಿಲೋಮೀಟರ್ ಇದೆ ಇಲ್ಲಿಂದ. ನೋಡಿ ಸುತ್ತಮುತ್ತ ಒಂದಾದರೂ ಊರು ಕಾಣ್ತಾ ಇವೆ ಅಂತ. ಸುತ್ತಮುತ್ತ ಒಂದು ಊರು ಕೂಡ ಕಾಣೋಲ್ಲ. ಇಲ್ಲೇ ಬೈಕ್ ತಂದಿದ್ದೀವಿ ನಾವು ಅಲ್ಲಿ. ಆ ಬೈಕನ್ನು ಹಾಕ್ಕೊಂಡು ಈಗ ಹೋಗಬೇಕು.